ಕಾಶಿಲ್ ಅಗೋರಿಗಳು ಹೆಣ ತಿಂತಾರಂತೆ. ಇವ್ರು ನನ್ನ ಹತ್ರ ಕಾಸು ಕೇಳ್ತವ್ರೆ. ಈ ಗಲ್ಲಿ ರೋಡಲ್ಲೂ 24 ಅವರ್ ಹೆಣ ತಗೊಂಡೋಗಿ ಸುಡ್ತಾ ಇರ್ತಾರೆ. ಇಲ್ಲಿ ಬಾಂಗ್ಲಸಿ ಲೀಗಲ್ ಅಂತೆ. ಇದು ಶಿವನ್ ಪ್ರಸಾದ ಅಂತೆ. ತಾತ ಹುಡುಗರು ಎಲ್ಲಾರು ಕೂಡ ಕುಡಿತಾರೆ. ನಾವು ಒಂದ್ ಗ್ಲಾಸ್ ಕುಡಿದ್ವಿ. ಇವ್ರು ನೋಡ್ರೆ ಆ ಬಾಂಗ್ನೆ ಉಂಡೆ ತರ ಮಾಡ್ಕೊಂಡು ಬಾಯಿಗೆ ಹಾಕೊಂಡು ನೀರ್ ಹಾಕೊಂಡು ನುಂಗ್ಬಿಟ್ಟು ಇದನ್ನ ಕುಡಿದ್ಮೇಲೆ ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮ್ ಹತ್ರ ಶೇರ್ ಮಾಡ್ಕೊತಾ ಇದೀನಿ. ಚಿಕ್ಕ ಹುಡುಗರು ಚೈಲ್ಡ್ ಚಪಾತಿಗಳು ಈ ವಿಡಿಯೋ ನೋಡಕ್ ಹೋಗ್ಬೇಡಿ, ಈಗಲೇ ಸ್ಕಿಪ್ ಮಾಡಿ. ಇರೋದು ನಿದ್ದಂಗೆ ತೋರ್ಸಕ್ ನಾನ್ ರೆಡಿ ಇದೀನಿ. ನೋಡೋದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಈ ವಿಡಿಯೋ ನೋಡಿ. ಕಾಶಿಗೆ ಫ್ಲೈಟ್ ಅಲ್ಲಿ ಬರ್ತೀನಿ ಅಂದ್ರೆ 2 ಅವರ್ ಸಾಕು, ಟ್ರೈನಲ್ಲಿ ಬರ್ತೀನಿ ಅಂದ್ರೆ 2 ದಿನ ಬೇಕು ಗುರು. ಫಸ್ಟೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೀಸೆಂಟ್ ಆಗಿ ಬೇರೆ ಫ್ಲೈಟ್ ಬ್ಲಾಸ್ಟ್ ಆಗೈತೆ. ನಮ್ ಜೊತೆ ಫ್ಲೈಟ್ ಅಲ್ಲಿ ಗುರುಜಿ ಇದಾರೆ, ಅದಕ್ಕೆ ನಾವು ಸೇಫ್ ಆಗಿ ಹೋಗ್ತೀವಿ. ₹300 ಕೊಟ್ಟು ಒಂದು ನೂಡಲ್ಸ್ ತಗೊಂಡೆ. ತುಂಬಾ ಕಾಸ್ಟ್ಲಿ ಅಲ್ವಾ? ತುಂಬಾ ಹೊಟ್ಟೆ ಹಸುವಾಗ್ತಿತ್ತು, ಅದಕ್ಕೆ ತಗೊಂಡೆ. ದುಡ್ಡು ಜಾಸ್ತಿ ಇತ್ತು ಅಂತ ಏನಿಲ್ಲ. ಮೇಲೆ ನಂಗೆ 1000% ಮುಂಚೆನೆ ಗೊತ್ತಿತ್ತು ಕೊಟ್ಟಿರೋ ಕಾಸ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ ಅಂತ. ಆಮೇಲೆ ಉತ್ತರ ಪ್ರದೇಶದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ವಿ. ಏರ್ಪೋರ್ಟ್ ಅಲ್ಲಿ ಸ್ಮೋಕಿಂಗ್ ಝೋನ್ ಕೂಡ ಇದೆ. ಸಿಗರೇಟ್ ಹೊಡಿದೇನೆ ಇರಕ್ ಆಗಲ್ಲ ಅಂತವ್ರು ಬಂದು ಇಲ್ಲಿ ಹೊಡಿದ್ರು. ನೀನೇನ್ ದಬ್ಬಕ್ಕೆ ಇಲ್ಲಿ ಬಂದಿದ್ಯಾ ಅಂತ ನೀವು ಕೇಳ್ಬೋದು. ಸುಮ್ನೆ ಹಂಗೆ ನಿಮ್ಗೆ ತೋರ್ಸೋಣ ಅಂತ ಇಲ್ಲಿ ಬಂದೆ. ಏರ್ಪೋರ್ಟ್ ಇಂದ ಆಚೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಜನ ನಿಂತಿರ್ತಾರೆ. ನಮ್ ಜೊತೆ ಬನ್ನಿ, ನಾವು ಡ್ರಾಪ್ ಮಾಡ್ತೀವಿ, ನೀವು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಅಂತ. ಇವ್ರು ನಮ್ ಜೊತೆನೆ ಬರ್ತಾ ಇದಾರೆ, ಬೇಡ ಅಂದ್ರು. ಅಯ್ಯೋ ಕ್ರೇಜಿ ₹300 ₹300 ಕೇಳ್ತಾ ಇದೀವಿ ಗುರು ದೇವಸ್ಥಾನ ಹತ್ರ ಬಿಡಕ್ಕೆ. ಅವ್ರು ₹500 ₹400 ಅಂತ ಹೇಳ್ತಾ ಇದಾರೆ. 300 ಕೊರೋ ಬೈ. ಗೈಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬೈ 300 ಕೊರೋ ಬೈ. ಆಗುತ್ತೆ ಮಾಡು ಬೈ. 300 ಗೆ ಡೀಲ್ ಆಯ್ತು. ಇವಾಗ ನಮ್ನ ಶೇರಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಏರ್ಪೋರ್ಟ್ ಇಂದ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ 26 ಕಿಲೋಮೀಟರ್ ಇದೆ. ಇವ್ರು ಅಲ್ಲಿವರೆಗೂ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ಹಿಂದೆನೆ ಎತ್ತಾಗ್ತಾರೆ. ಈ ಕ್ಯಾಬ್ ಅವ್ನು ನಮ್ನ ಇಲ್ಲೇ ಇಳಿಸಿ ₹10 ಕೊಟ್ಬಿಟ್ಟು ಆಟೋದೊಳಗಿ ದೇವಸ್ಥಾನವರೆಗೂ ಅಂತ ಹೇಳ್ದ. ನಾವು ₹10 ತಾನೆ ಅಂತ ಎಲೆಕ್ಟ್ರಿಕ್ ಆಟೋ ಹತ್ತಿದ್ರೆ ಇವ್ರು ನೋಡ್ರೆ ಒಬ್ರಿಗೆ ₹10 ಅಲ್ಲ ₹100 ಅಂತ ಹೇಳಿದ್ರು. ನಾವು ಅಲ್ಲಿಗೆ ಬಕ್ರ ಆಗ್ಬಿಟ್ವಿ. ಗೈಸ್ ದೇವಸ್ಥಾನಕ್ಕೆ ಇಲ್ಲಿಂದ ಬರೀ ಅರ್ಧ ಕಿಲೋಮೀಟರ್ ಅಷ್ಟೇ, ಬರೀ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಇಲ್ಲಿ ನಾವು ಬಂದಿದ ತಕ್ಷಣ ಸಾಕು ಸಿಕ್ಕಾಪಟ್ಟೆ ಜನ ಬರ್ತಾರೆ. ರೂಮ್ ಕೊಡ್ತೀನಿ ಅಂತ. ಅದರಲ್ಲಿ ಇವರು ಒಬ್ರು ಫಸ್ಟ್ ಹೋಟೆಲ್ ತೋರಿಸ್ತೀನಿ, ಆಮೇಲೆ ರೇಟ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ನಮ್ಗೆ ಇದು ಓಕೆ ಆಯ್ತು. ₹1200 ಒಂದ್ ದಿನಕ್ಕೆ. ಇದೇ ನೋಡಿ ಕಾಶಿ ವಿಶ್ವನಾಥ ದೇವಸ್ಥಾನ. ನಾನಂತೂ ಇವಾಗ ಹೋಗ್ತಾ ಇಲ್ಲ, ಒಳಗಡೆ ಫೋನ್ ಅಂತೂ ಅಲ್ಲೋ ಇಲ್ಲ. ಆದ್ರೆ ಇವಾಗ ನಾನು ಹೋಗ್ತಾ ಇರೋದು ಬಾಂಗ್ಲಸಿ ಕುಡಿಯಕ್ಕೆ. ಗೈಸ್ ಫೈನಲಿ ಇವಾಗ ನಾವು ಲರ್ಸಿ ಕುಡಿಯಕ್ಕೆ ಬಂದಿದೀವಿ. ಬಾಂಗ್ಲರ್ಸಿ. ಅಯ್ಯಪ್ಪ ಏನೋ ಮಾಡ್ತಾವ್ ಗುರು, ಅದೇನೋ ಹಿಡ್ಕೊಂಡು ಬಾಯಿಗೆ ಹಾಕೊಂತಾರೆ. काशी विश्वनाथ का प्रसाद ಹಾಕೊಳ್ಳಿ ಬಾಯಿಗೆ. ಗುರು ಹಾಕೋತಾವ್ರು ನೋಡಿ. ಪ್ರಸಾದ ಅಂದ್ಬಿಟ್ಟು ಹಾಕೋತಾವ್ರು ಗುರು ಬಾಂಗ್ನ. ಯಪ್ಪ ಓಹೋ ಗುರು ಹಂಗೆ ಬಾಯಿಗೆ ಹಾಕೊಂಡ್ಬಿಟ್ರು. ಒಂಥರ ಆಡ್ತಾರೆ ಇವಾಗ. ಇದನ್ನ ಹಾಕೊಂಡ್ಮೇಲೆ ಎಲ್ರು ಒಂಥರ ಆಡೋದು. ಇಲ್ಲಿ ಆಗ್ತಾ ನೋಡಿ, ಇದು ಲಸ್ಸಿ, ಇದು ಬಾಂಗು. ಗಾಂಜಾ ಇಂಡಿಯಾದಲ್ಲಿ ಇಲ್ಲಿಗಲ್, ಆದ್ರೆ ಈ ಜಾಗದಲ್ಲಿ ಲಸ್ಸಿಗೆ ಬಾಂಗ್ ಹಾಕ್ಬಿಟ್ಟು ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಮಾರ್ತಾರೆ. ಇದರಲ್ಲಿ ಲೆವೆಲ್ಸ್ ಇರುತ್ತೆ, ಲೈಟ್, ಮೀಡಿಯಂ, ಸ್ಟ್ರಾಂಗ್, ಸೂಪರ್ ಸ್ಟ್ರಾಂಗ್ ಅಂತ. ಇದನ್ನ ಶಿವನ್ ಪ್ರಸಾದ ಅಂತ ಬಾಂಗ್ ನ ತಿಂತಾರೆ, ಲಸ್ಸಿನ ಕುಡಿತಾರೆ. ಇದು 3000 ವರ್ಷದ ಹಳೆಯ ರೆಸಿಪಿ ಅಂತೆ. ತಾತ ಈಗ ತಾನೆ ಬಾಂಗ್ಲರ್ಸಿ ಹಾಕೊಂಡು ಹೋಯ್ತಾ ಅವ್ರೆ ಆಚೆ ಕಡೆಗೆ. ಇವಾಗ ಟ್ರೈ ಮಾಡೋ ಅಂತ ಸಮಯ. ಯಪ್ಪ ಬ್ರೋ ಸೂಪರ್ ಸ್ಟ್ರಾಂಗ ಬ್ರೋ. ಫಸ್ಟ್ ಟೈಮ್ ಬೇರೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ರೀಲ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಗುರು. ಚೆನ್ನಾಗಿ ಅಲಾಡಿಸ್ತವ್ರು ಗುರು, ಚೆನ್ನಾಗಿ ಅಲಾಡಿಸ್ತವ್ರಿ. ಈ ಕಲರ್ ಇರೋದು ಈ ಕಲರ್ ಆಗ್ಬಿಡ್ತು. ನಿಜವಾಗ್ಲೂ ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಗುರು. ಒಂದೇ ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಲೈಫಲ್ಲಿ. ಆದ್ರೆ ಇವಾಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಮುಂಚೆನೆ ಟ್ರೈ ಮಾಡಿದ್ರೆ ನಾನು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ತಗೋತಾ ಇದ್ದೀನಿ ಬಾಂಗ್ಲರ್ಸಿ. ನೋಡಿ ಫುಲ್ಲು ಒಂಥರ ಗ್ರೀನ್ ಕಲರು ಜೊತೆಗೆ ಯೆಲ್ಲೋ ಕಲರ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂಥರ ಐತೆ. ಸ್ವೀಟ್ ಚೆನ್ನಾಗಿದೆ, ಬಟ್ ಆದ್ರೆ ಲೈಟ್ ಕೈ ಹೊಡಿತೈತೆ. ಒಟ್ನಲ್ಲಿ ಫುಲ್ ಸೂಪರ್ ಸ್ಟ್ರಾಂಗ್ ಬೇರೆ ಹಾಕ್ಸ್ಬಿಟ್ಟವ್ರೆ. ನಾನು ಹೆಂಗ ಆಡ್ತೀನೋ ಏನೋ ಅದ್ಮೇಲೆ. ಅದೇ ಒಂದು ಫುಲ್ ಗ್ಲಾಸ್ಗೆ ₹90 ಸೂಪರ್ ಸ್ಟ್ರಾಂಗ್ ಬೇರೆ ಹಾಕ್ಸ್ಕೊಂಡ್ಬಿಟ್ವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಏನು ಆಗ್ತಾ ಇಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡಿದೆ, ಕುಡಿದ ತಕ್ಷಣ ಫುಲ್ ನಗಾಡೋದಂತೆ, ಎಲ್ಲೋ ಕೆಳಗಡೆ ರೋಡಲ್ಲೆಲ್ಲ ಬೀಳೋದಂತೆ, ಅದೇನೇನೋ ತೋರಿಸಿದ್ರು. ಬಟ್ 1 ಅವರ್ ಆಗಬೇಕು. 1 ಅವರ್ ಆದ್ಮೇಲೆ
ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಐತೆ, ಇದಕ್ಕೂ ಮುಂಚೆ ಬಂದಿದ್ರು. 2 hours later. ಹುಡುದ್ಮೇಲೆ 2 hours ಆದ್ಮೇಲೆ ತುಂಬಾನೇ ಕೆಲಸ ಕೊಡ್ತು. ಅದಕ್ಕೂ ಮುಂಚೆ ಚೆನ್ನಾಗೇ ಇದ್ದೆ ನಾನು. ನನ್ನ ಕಣ್ಣಿಂದ ಏನೇನ್ ನೋಡ್ತಿದ್ದೀನೋ ಎಲ್ಲಾನು ಕೂಡ ಝೂಮ್ ಆಗಿ ಕಾಣಿಸ್ತಿದೆ. ಈ ಗುರುಜಿ ನೋಡ್ತಾ ಇದ್ರೆ ದೇವ್ರ ತರ ಕಾಣಿಸ್ತವ್ರೆ, ಆಮೇಲೆ ಈ ಅಗೋರಿ ಅವ್ರನ್ನ ನೋಡ್ತಾ ಇದ್ರೆ ದೇವ್ರ ತರ ಕಾಣಿಸ್ತವ್ರೆ. ಗಂಗಾ ಆರತಿ ನೋಡೋದಕ್ಕೆ ಇವರೆಲ್ಲ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ಗುರು ಇಲ್ಲಿಗೆ ಬಂದ್ಮೇಲೆ ಒಂದು ವೈಬ್ಸ್ ಅನ್ನೋದು ಬಂತು ನನಗೆ ಲೈಟ್ ಆಗಿ. ಅದ್ ಕುಡಿದ್ಮೇಲೆ ನನ್ ಕಣ್ಣಿಗೆ ಎಲ್ರು ಕೂಡ ಸ್ಪೀಡ್ ಆಗಿ ಭಕ್ತಿಯಿಂದ ಚಪ್ಪಾಳೆ ತಟ್ತವ್ರೆ. ಈ ಮನುಷ್ಯರು ಯಾಕೆ ಇಷ್ಟು ಸ್ಪೀಡ್ ಇದಾರೆ ಅನ್ಸ್ಬಿಡ್ತು. ಆದ್ರೆ ನನಗ್ ಮಾತ್ರ ಸುಮ್ನೆ ನಗು ಬರ್ತೈತೆ, ಸ್ಲೋ ಆಗಿ ಚಪ್ಪಾಳೆ. ಇಡೀ ಪ್ರಪಂಚದಲ್ಲಿ ಸ್ಲೋ ಇದೀನಿ ಅನ್ಸ್ಬಿಡ್ತು. ಯಾಕೋ ಗೊತ್ತಿಲ್ಲ, ಸುಮ್ನೆ ಹುಚ್ಚರು ತರ ನಗ್ತಾ ಇದೀವಿ. ಆಮೇಲೆ ಗಂಗಾ ಆರತಿ ನೋಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಫುಲ್ ಹೈ ಆಗ್ಬಿಟ್ಟಿತ್ತು. ನಮ್ ಕೈಲಿ ಫೋನ್ ಇಟ್ಕೊಳಕ್ ಆಗ್ತಾ ಇಲ್ಲ 6 ಇಂಚಿಗೆ. ಆಮೇಲೆ ಈ ಘಾಟಿಂದ ಎಣ ಸುಡ್ತಾ ಇರೋದ್ ನಿಂತ್ಕೊಂಡು ನೋಡ್ತಾ ಇದ್ರೆ ನನ್ನನ್ನೇ ಸುಡ್ತವ್ರೆ ಅನ್ನೋ ತರ ಫೀಲ್ ಆಗ್ತಿದೆ. ಗೈಸ್ ಇವಾಗ ಒಂದು ಗಲ್ಲಿ ಒಳಗಡೆ ಬಂದ್ವಿ. ಇಲ್ಲಿ ಗಲ್ಲಿಲೂ ಕೂಡ ಟೆಂಪಲ್ ಇದೆ ಗುರು. ನಮಗೆ ಗೊತ್ತೇ ಆಗಲ್ಲ, ನಾವು ದೇವಸ್ಥಾನದ ಮುಂದೆ ಹೋಗ್ತಾ ಇದ್ರು ಕೂಡ ಅಷ್ಟು ಚಿಕ್ಕದಾಗೆ ಗಲ್ಲಿಲೂ ಇದೆ ದೇವಸ್ಥಾನ. ರೋಡ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚಿಕ್ಕದು. ಜ್ಯುವೆಲರ್ಸಿ ಶಾಪ್ ಅಂತ ಇದೆಯಲ್ಲ, ಅದನ್ನು ಕೂಡ ಫೇಮಸ್. ಆಮೇಲೆ ಇಲ್ಲೊಂದು ಎಣ ತಗೊಂಡ್ಬಂದ್ರು, ಅದ್ರ ಹಿಂದೆ ನಗ್ತಾ ಹೋದ್ವಿ. ಆಮೇಲೆ ಇಲ್ಲೊಬ್ರು ಚಿಕ್ಕ ದೇವಸ್ಥಾನದ ಮುಂದೆನೆ ಶಿವಂದು ರಾ ಪ್ರಸಾದ ತಗೋತಾ ಇದ್ರು. 6 ತಿಂಗಳಾದ್ಮೇಲೆ ಇವತ್ತೇ ಓಪನ್ ಆಗಿರೋ ದೇವಸ್ಥಾನದಲ್ಲಿ ನಿಂಗೆ ಒಳ್ಳೆ ಪೂಜೆ ಮಾಡಿಸ್ತೀನಿ ಬಾ ಅನ್ಬಿಟ್ಟು ಕರ್ಕೊಂಡೋದ್ರು. ಮಣಿಕರ್ಣಿಕಾ ಘಾಟಿಗೆ ಹೋಗ್ತಾ ಇದೀವಿ ನಾವು. ಇಲ್ಲಿ ಎಣ ಸುಡ್ತಾ ಇದಾರೆ. ನಾವು ಆಕ್ಚುಲಿ ಮೇಲ್ಗಡೆಯಿಂದ ದೂರದಿಂದ ನೋಡಿದ್ವಿ. ಅಲ್ಲಿ ನೋಡ್ಬಿಟ್ಟು ಹತ್ರ ಬರೋಣ ಅಂತ ಬಂದ್ವಿ. 24 hours ಇಲ್ಲಿ ಬರ್ನಿಂಗ್ ಆಗ್ತಾನೆ ಇರುತ್ತಂತೆ. ತರ ಆಗ್ತೈತೆ ಸೀರಿಯಸ್ಲಿ. ಅದು ಕುಡ್ದಿರೋದಕ್ಕೂ ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಈ ಪ್ರಪಂಚದಲ್ಲೇ ಇಲ್ವೇನೋ ಅನ್ನೋ ಹತ್ರ ಫೀಲ್ ಆಗ್ತೈತೆ ನನಗೆ. ಫುಲ್ಲು ತಲೆ ಎಲ್ಲ ಗಿರ್ರಂತ ಇದೆ. ವಾ, ಕತ್ಲೆ ಆಗಿರೋದ್ರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ಕಾಣಿಸ್ತಾ ಇಲ್ಲ ನಿಮಗೆ ಮತ್ತೆ ನನಗೂ ಕೂಡ. ಸೊ ಸೀದಾ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಸೀದಾ ಹೋಟೆಲ್ಗೆ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಸಿಗೋಣ. ಆಮೇಲೆ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಕಳಿಯುತ್ತಂತೆ. ಅದೇ ನೀರಲ್ಲಿ ಎಣ್ಣನ ಮುಳುಗ್ಸಿ ಎತ್ತಾರೆ. ಇಲ್ಲಿ ನಾನೇ ಅಂತ ಅಲ್ಲ, ಎಲ್ಲರೂ ಸ್ನಾನ ಮಾಡ್ತಾರೆ. ಆ ಬಾಂಗ್ಲಸಿನ ಯಾಕಾದ್ರೂ ಕುಡಿದ್ನು ಅನಿಸ್ತು. ಅಷ್ಟು ವರ್ಸ್ಟ್ ಆಗಿತ್ತು ನನಗೆ. ನಾನು ನಿಮ್ಗೆ ಇರೋದನ್ನ ಇದ್ದಂಗೆ ತೋರಿಸಿದೀನಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು. ನೀವೇನಾದ್ರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾಷ್ಟ ಮಾಡ್ಬೇಕಾದ್ರೆ ಕಣ್ ಮುಂದೆನೆ ಎಣ ತಗೊಂಡೋದ್ರು. ಆದ್ರೆ ಈ ರೋಡಲ್ಲಿ ಸಾವಿರಾರು ಎಣಗಳನ್ನ ತಗೊಂಡ್ ಹೋಗ್ತಾ ಇರ್ತಾರೆ. ಇಲ್ಲಿರೋ ಜನರಿಗೆ ಇದನ್ನ ನೋಡಿ ಅವ್ರಿಗೆ ಏನು ಅನ್ಸದೇ ಇಲ್ಲ. ನಾವು ನೋಡಿದ ತಕ್ಷಣ ನಮ್ಗೆ ತುಂಬಾ ಬೇಜಾರಾಗುತ್ತೆ, ಆದ್ರೆ ಇಲ್ಲಿರೋರಿಗೆ ಏನು ಅನ್ಸದೇ ಇಲ್ಲ. ಗೈಸ್ ಇಲ್ಲಿ ನಡಿಯಕ್ಕಾಗಲ್ಲ, ಅಷ್ಟು ಗಲೀಜುಗಳು, ಜಾರ್ ಬಿಡುತ್ತೆ ಜಾಸ್ತಿ. ಇಲ್ಲಿ ಸಿಕ್ಕಾಪಟ್ಟೆ ಗಲೀಜು. ಫಸ್ಟೇ ನಾರ್ತ್ ಇಂಡಿಯಾ ಬೇರೆ, ಪಾನ್ ಪರಕ್ ಗುಟ್ಕಾ ಎಲ್ಲಂದ್ರಲ್ಲಿ ಉಗ್ದಿ ರೋಡನ್ನು ಕೇಸರಿ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಸಾಯಕ್ಕೂ ಜನ ಬರ್ತಾರೆ ಗುರು. ಇಲ್ಲಿ ತುಂಬಾ ಗೆಸ್ಟ್ ಹೌಸ್ಗಳಿದೆ. ಇಲ್ಲಿ ನಾನು ಹಿಂದೆ ನೋಡ್ಬೋದು, ಇದೆಲ್ಲ ಗೆಸ್ಟ್ ಹೌಸ್. ಇದೆಲ್ಲ ಅಕ್ಕಪಕ್ಕ ಎಲ್ಲ ಇದೆಯಲ್ಲ, ತುಂಬಾ ವಯಸ್ಸಾಗಿರುತ್ತೆ ನೋಡಿ. ವಯಸ್ಸಾಗಿರೋರು ಇಲ್ಲಿ ಬಂದು ಇಲ್ಲೇ ಸಾಯ್ಬೇಕು ಅಂದ್ಬಿಟ್ಟು ಬರ್ತಾರೆ ಗುರು. ಮಣಿಕರ್ಣಿಕಾ ಘಾಟಲ್ಲಿ ಎಣ ಸುಟ್ರೆ ಮೋಕ್ಷ ಸಿಗುತ್ತೆ ಅಂತ ನಂಬ್ತಾರೆ, ಇನ್ನೊಂದು ಜನ್ಮ ಇರಲ್ಲ ಅಂತ. ಎಣ ಸುಡೋದಕ್ಕೆ ಸೌದೆಗಳು ಇಲ್ಲೇ ಸಿಗ್ತವೆ. ಫುಲ್ ಒಂದು ಬಾಡಿ ಸುಡೋದಕ್ಕೆ ಎಷ್ಟು ಮರ ಬೇಕೋ ಅಷ್ಟು ಕೊಡ್ತಾರೆ ಅವರು. ಅದಕ್ಕೆ ಒಂದು ರೇಟ್ ಇರುತ್ತೆ. ಎಣ ಸುಡೋದಕ್ಕೆ ಏನೇನು ಐಟಮ್ ಬೇಕೋ ಪ್ರತಿ ಒಂದು ಸಿಗುತ್ತಿಲ್ಲಿ. ಸುಡೋದಕ್ಕೂ ಕೂಡ ಕ್ಯೂ ಅಲ್ಲಿ ನಿಂತಿರ್ತಾರೆ ಗುರು. ಕ್ಯೂ ಅಲ್ಲಿ ನೋಡ್ಬೋದಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಎಣ ತಗೊಂಡ್ಬರ್ತಿದ್ದಾರೆ. ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ಇಲ್ಲಿ ಎಣಗಳನ್ನ ತಗೊಂಡ್ಬಂದು ಇಲ್ಲಿ ಸುಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ನನ್ಗನ್ಸಿದ್ ಒಂದೇ, ಬದುಕಿರ್ಬೇಕಾದ್ರೆ ಇವಾಗ ನಾನು ಶ್ರೀಮಂತ, ನನ್ನ ಹತ್ರ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಅಂತ ಎಗರಾಡ್ತಾರೆ. ಬಡವ ಆದ್ರೇನು ಶ್ರೀಮಂತನಾದ್ರೇನು ಸತ್ ಮೇಲೆ ಇಲ್ಲೆಲ್ಲ ಒಂದೇ, ಭೇದ ಭಾವ ಮಾಡಲ್ಲ, ಎಲ್ರು ಒಂದೇ ಕಡೆ ಸುಟ್ಟಾಕ್ತಾರೆ. ಕಾಶಿಗೆ ವಯಸ್ಸಾದ್ಮೇಲೆ ಬರಬೇಕು ಅಂತ ಲಾಸ್ಟ್ ಟ್ರಿಪ್ ಅಂತ ಆ ಥರ ಏನಿಲ್ಲ. ದೇವ್ರು ಕರ್ಸ್ಕೋಬೇಕು ಅಂತ ಇದ್ರೆ ನಾವು ಯಾವ ಟೈಮಲ್ಲಿ ಬೇಕಾದರೂ ಬರ್ತೀವಿ. ನಾವು ಬರ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಆಮೇಲೆ ಇಲ್ಲೊಬ್ರು ಅಗೋರಿ ಒಬ್ರ ಹತ್ರ ದುಡ್ಡು ಇಸ್ಕೊಂತ ಇದ್ರು. ಆಮೇಲೆ ನನಗೂ ಹಣೆಗೆ ವಿಭೂತಿ ಹಾಕಿದ್ರು. ಇವ್ರನ್ನ ಕೇಳಿದ್ವಿ, ನೀವು ಎಣ ತಿಂತೀರಾ ಅಂತ. ಇವ್ರು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಕಾಸು ಕೇಳ್ತವ್ರೆ. 500 ರೂಪಾಯಿ 2 ನೋಟ್ ಕೇಳಿದ್ರು. ಇವ್ರು ಕಾಸು ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಇವರೇ ಹೇಳಿದ್ರು. ಅದಕ್ಕೆ ನಾವು ಸೀದಾ ಎದ್ದೇ ಬಂದ್ಬಿಟ್ವಿ. ಕಾಸು ಕೇಳ್ತಾರ ಗುರು. ಕಾಸು ಸುಮ್ಮನೆ ಜೊತೆಲಿ ಕೂತ್ಕೊಂಡಿದ್ದಷ್ಟೇ. 500 ರೂಪಾಯಿ ಕೇಳ್ತಾರೆ. ಇಲ್ಲಿ ಟೋಟಲ್ 84 ಘಾಟ್ ಇದೆ. ಅದರಲ್ಲಿ ಕೆಲವೊಂದಷ್ಟು ಘಾಟ್ಗಳನ್ನ ಬೋಟಲ್ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ಬಂದು ತೋರಿಸ್ತಾರೆ. ಬರೀ 100 ರೂಪಾಯಿ ಕೊಟ್ರೆ ಸಾಕು.
ಇಲ್ಲಿಗೆ ಬಂದ್ಮೇಲೆ ನನ್ಗೊಂದು ಅರ್ಥ ಆಗಿದ್ದೇನು ಅಂದ್ರೆ ಕಾಣ್ದೇ ಹೋಗಿರೋ ದೇವ್ರಿಗೆ ಕೈ ಮುಗ್ದಿ ಪೂಜೆ ಮಾಡಿ ಏನೇ ಮಾಡಿದ್ರು ನಾವು ಮಾಡೋ ಕೆಲಸ ಮಾಡಿದ್ರೇನೆ ಕೆಲಸ ಮುಗಿಯೋದು. ನಮ್ ಕಣ್ ಮುಂದೆ ಕಾಣೋ ದೇವ್ರು ಯಾರು ಅಂದ್ರೆ ನಮ್ಮ ಅಪ್ಪ ಅಮ್ಮ, ಅವ್ರನ್ನೇ ದೇವ್ರು ಅಂತ ಆರಾಧಿಸ್ಬೇಕು.